ಒಗ್ಗರಣೆ ಹಾಕೋದು. ಸರ್ 18 ನಿಮಿಷ ಫೋಟೋ करे जानी है. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಸಿಂಪಲಾಗಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ, ಅಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ನಮ್ಮ ಪಾಪು ಜೊತೆ. ನೋಡಿ, ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಮ್ಮ ಅಡುಗೆ ಮಾಡ್ತಾಯಿದ್ರು, ಮತ್ತು ನನ್ನ ತಂಗಿ ನಿನಗೋಸ್ಕರ ಕಬಾಬ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ಲು. ಕಬಾಬ್ ಮಾಡಿಕೊಡು ಬಾರೆ ಅಂದರೆ ಹೋಗಿ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ಲು. ಕಬಾಬು ಕರೆದ್ರೆ ಮಾಡೋಕ್ಕೆ ಬರಲಿಲ್ಲ. ಹಾಗಾಗಿ ಅಮ್ಮ ಅಡುಗೆ ಮಾಡ್ತಾ ಇರೋದನ್ನೇ ಆ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನೀನು ಕಬಾಬ್ ಯಾವಾಗಲಾದರೂ ಮಾಡ್ಕೊ, ನಾನು ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ಅದನ್ನೇ ವಿಡಿಯೋ ಮಾಡ್ಕೊತೀನಿ ಅಂತ. ಒಳಗಡೆ ಅಷ್ಟಕ್ಕೊಂದು ಚೆನ್ನಾಗಿ ಬಿದ್ದಿಲ್ಲ ಅನಿಸುತ್ತೆ ಚಿಕನ್ ಸಾಂಬಾರು ರೆಸಿಪಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಈಚೆ ಮಾಡ್ತಾಯಿದ್ದೀವಿ. ಮತ್ತೊಂದು ಸಲ ಈಚೆ ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ನೋಡಿ. ಈ ಥರನೂ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಅವರು ಒಂದು ಸ್ವಲ್ಪ ಅವ್ರ ರೀತಿಯಲ್ಲಿ ಅಡುಗೆ ಮಾಡ್ತಾರೆ. ಬಿಟ್ಟರೆ ಇವಾಗ ಹೊಸದಾಗಿ ಏನೇನು ಬಳಸಿ ಮಾಡೋದು ಅದೆಲ್ಲ ಏನೂ ಇಲ್ಲ. ಅಮ್ಮ ಅವ್ರಿಗೆ ಏನು ಸಿಗುತ್ತೋ ಅದರಲ್ಲೇ ಬಳಸಿ ಅಡುಗೆನ ಮಾಡ್ತಾರೆ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು, ತುಂಬಾ ಖುಷಿಯಾಗಿದ್ವಿ. ಅದು ಯುಗಾದಿ ಹಬ್ಬದ ಸೆಕೆಂಡನೇ ದಿನ. ಹಾಗಾಗಿ ಚಿಕನ್ ತೊಗೊಂಬಂದು ನನ್ನ ತಂಗಿ ಪುದೀನ ಕಬಾಬ್ ಮಾಡ್ತಾಯಿದ್ಲು. ಹಾಗೆ ನಮ್ಮಮ್ಮ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ರು. ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಬರುತ್ತೆ, ಮತ್ತು ಒಳ್ಳೆ ವೀಡಿಯೋಗಳನ್ನ ಮಾಡಲಿಕ್ಕೆ. ನಾನು ಒಳ್ಳೆ ವೀಡಿಯೋಗಳನ್ನ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಪಾಪು ಇರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಮಾಡ್ತೀನಿ, ಚೆನ್ನಾಗಿರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡ್ತಾಯಿರಿ, ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನನ್ನ ತಂಗಿ ಮತ್ತು ನಮ್ಮ ಅಪ್ಪಾಜಿ ನಮ್ಮ ಪಾಪು ಜೊತೆ ಆಟ ಆಡ್ತಾಯಿದ್ರು. ನಾನು ಅವರನ್ನು ಸ್ವಲ್ಪ ಅಡುಗೆ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ಅವ್ರನ್ನು ಸ್ವಲ್ಪ ಹಿಡ್ದೆ. ಇವಾಗ ನೋಡಿ, ನಮ್ಮಮ್ಮ ಕುಕ್ಕಿಂಗ್ ಮಾಡೋಕ್ಕೆ ಈ ಥರನೇ ಮಸಾಲೆಗಳನ್ನ ಮಾಡ್ಕೊತಾರೆ. ಫಸ್ಟು ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕಿದಾದ್ಮೇಲೆ ನಾವು ಮಸಾಲ ಖಾರನ ರೆಡಿ ಮಾಡಿ ಆಮೇಲೆ ಆ ಸಾಂಬಾರಿಗೆ ಹಾಕಿ ಅದನ್ನು ಕುದಿ ಬರೋವರೆಗೂ ಚೆನ್ನಾಗಿ ಬೇಯೋವರೆಗೂ ಬೇಯಿಸಿ ಆಮೇಲೆ ತಿನ್ನಬೇಕು. ಇವತ್ತು ಚಂದ್ರಮಾನ ಯುಗಾದಿ 2ನೇ ದಿನ ಇರೋದ್ರಿಂದ ನಮ್ಮೂರಲ್ಲಿ ಎಲ್ಲರೂ ತಿಂತಾರೆ. ಬಟ್ ನಾವು ಚಂದ್ರನ ಪೂಜಿಸೋವರೆಗೂ ನಾವು ಏನು ಮುಟ್ಟಲ್ಲ. ಅಡುಗೆ ಮಾಡಿ ಇಕ್ಕಿರ್ತೀವಿ, ಬಟ್ ಚಿಕನ್ ಎಲ್ಲ ತಿನ್ನೋಕ್ಕೆ ಹೋಗಲ್ಲ, ಚಿಕನ್ ಮಟನ್ ಆಗಲಿ. ಅದನ್ನು ನೆಕ್ಸ್ಟು ಚಂದ್ರ ಪೂಜೆ ಮಾಡಿದಾದ್ಮೇಲೆ ನೈಟು ಊಟ ಮಾಡ್ತೀವಿ. ಹಾಗಾಗಿ ನಾನು ಇವತ್ತು ಮಧ್ಯಾಹ್ನದಿಂದನೇ ವೀಡಿಯೋ ಮಾಡ್ತಾಯಿದ್ದೆ. ಮಧ್ಯಾಹ್ನ ಅಮ್ಮ ಅಡುಗೆ ಮಾಡ್ತಾಯಿದ್ರಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ, ಇವಾಗ ನೀರೆಲ್ಲ ಹಾಕಿ ಈ ಥರ ತಿರುಕೊತಾ ಇದ್ದಾರೆ. ಇದು 1 ಕುದಿ ಇಲ್ಲ 2 ಕುದಿ ಬರೋವರೆಗೂ ಇದನ್ನು ಬೇಯಿಸಿದಾದ್ಮೇಲೆ ನಾವು ಮಸಾಲ ಖಾರನ ಹಾಕಿ ಅದನ್ನು ಸಹ ಬೇಯಿಸ್ಕೋಬೇಕು. ಇವಾಗ ನಮ್ಮಮ್ಮ ಮಸಾಲ ಖಾರಕ್ಕೆ ಎಲ್ಲ ತರಹದ ಪದಾರ್ಥಗಳನ್ನ ಕಟ್ ಮಾಡಿ ಜಾರಿಗಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತಾರೆ. ಹೀಗೆ ನಾನು ಒಳ್ಳೆ ವೀಡಿಯೋಗಳನ್ನ ಹಾಕ್ತಾನೇ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನನ್ನ ಮೇಲೆ ಇರಬೇಕು. ಹಾಗಾಗಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಮಾತು, ನನ್ನ ಕನ್ನಡ ಮಾತು ಅರ್ಥ ಆಗುತ್ತಲ್ವ ಎಲ್ರಿಗೂ? ಕನ್ನಡ ಮಾತಾಡ್ತೀನಲ್ವ ಚೆನ್ನಾಗಿ? ಯಾಕಂದರೆ ನಾನು ಬಂಜಾರ ಕ್ಯಾಸ್ಟ್ ಅಂದರೆ ಲಂಬಾಣಿ ಭಾಷೆ ಮಾತಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲೆಲ್ಲ. ಹಾಗಾಗಿ ಕನ್ನಡ ಸ್ವಲ್ಪ
ಸ್ವಲ್ಪ ಅಂತ ಅಲ್ಲ, ಚೆನ್ನಾಗೇ ಮಾತಾಡ್ತೀನಿ, ಆದರೆ ನಿಮಗೆ ಅರ್ಥ ಆಗುತ್ತೆ ಅಲ್ವಾ ನನ್ನ ಕನ್ನಡ ಮಾತುಗಳೆಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ನೋಡಿ ನಮ್ಮಮ್ಮ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದಾರೆ. ಅದು ಕುದಿ ಬರೋವರೆಗೂ ಎಲ್ಲ ತರಕಾರಿಗಳನ್ನ ಹಾಗೆ ಬೆಳ್ಳುಳ್ಳಿ, ನೀರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ, ಮಸಾಲೆಗೆ ಚಕ್ಕೆ, ಲವಂಗ, ಕಾಳುಮೆಣಸು, ಗಸಗಸೆ ಎಲ್ಲ ಹಾಕಿ ಟೊಮೊಟೊ ಹಣ್ಣು ಜೊತೆಗೆ ಟೊಮೊಟೊ ಹಣ್ಣು ಇದ್ದರೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಬಂದು ಅದೇ ಸಾಂಬಾರಿಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಸಹ ಒಂದು 3-4 ಸಲನಾದರೂ ಕುದಿ ಬರಬೇಕು. ಬಂದಮೇಲೆ ಸಾಂಬಾರು ಬೆಂದಿದೆ ಅಂತ ಅರ್ಥ. ಆಮೇಲೆ ನಾವು ಅದನ್ನು ತಿನ್ಬೋದು. ಆದರೆ ನಾವಿವತ್ತು ಚಂದ್ರಮಾನ ಯುಗಾದಿ 2ನೇ ದಿನ ಚಂದ್ರನ ಪೂಜಿಸಿದಾದ್ಮೇಲೆ ನಾವು ಅದನ್ನು ಊಟ ಮಾಡ್ತೀವಿ. ಹಾಗಾಗಿ ಮಧ್ಯಾಹ್ನ ವಿಡಿಯೋ ಮಾಡಿದ್ದೆ, ಬಟ್ ನಾನು ಊಟ ಮಾಡಿರೋದು ರಾತ್ರಿ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಕ್ಲೀನಾಗಿ ಬರಲ್ಲ. ಆದರೂ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಈ ನಿಮ್ಮ ಸ್ನೇಹಿತರಿಗೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ನಮ್ಮ ಹಳ್ಳಿಯಲ್ಲಿ ನಡೆಯೋ ದಿನನಿತ್ಯದ ರಿಯಾಲಿಟಿ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು. ಅದನ್ನು ಬಿಟ್ಟು ನಾವು ಬೇಕಂತಲೇ ಏನು ವಿಡಿಯೋ ಮಾಡ್ತಾ ಇಲ್ಲ. ಹಾಗಾಗಿ ನಾನು ನಿಮ್ಮ ಫ್ರೆಂಡ್ಸಿಗೂ ಸಹ ಸಪೋರ್ಟ್ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್. ನೋಡಿ ನಮ್ಮದು ಹಳೆ ಕಾಲದ ತುರಿಯೋಮಣಿ, ಅದರಲ್ಲೇ ತುರ್ಕೊತಾ ಇದ್ದಾರೆ. ಇದು ನಮ್ಮ ಅಜ್ಜಿ ಬಳಸ್ತಾ ಇದ್ರಂತೆ, ಆವಾಗಲಿಂದನೂ ಇದರಲ್ಲೇ ತುರ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮಮ್ಮ ಕಾಯಿನ ಇದರಲ್ಲೇ ತುರಿತಾ ಇರ್ತಾರೆ. ಆದರೂ ಹೊಸದು ಕೊಡಿಸು ಅಂತಾರೆ, ಆದರೂ ಹೋಗ್ತೀವಿ, ಮರ್ತು ಬರ್ತೀವಿ. ನಾನು ನಮ್ಮ ಅಪ್ಪಾಜಿ ಕೊಡಿಸ್ಬೇಕು. ಬಟ್ ಆದ್ರೂ ಹಳೆ ಕಾಲದ ವಸ್ತುಗಳಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಟ್ರೆಂಡ್ ಅನಿಸುತ್ತಲ್ವ. ನೋಡಿ ಮಸಾಲಾನ ಎಲ್ಲ ಕುಟ್ಟಿ ಹಾಕಿದ್ದಾರೆ. ಯಾಕಂದರೆ ನಮ್ಮಮ್ಮ ಮಿಕ್ಸಿ ಹಾಳಾಗೋಗುತ್ತೆ ಅಂಥೇಳಿ ಈ ಥರ ಕುಟ್ಟಿ ಹಾಕ್ತಾರೆ ಮಸಾಲ ಪದಾರ್ಥನ. ಒಳ್ಕಲ್ಲಿತ್ತು, ಬಟ್ ನಾವು ಈ ಮನೆಗೆ ಬಂದಮೇಲೆ ಬಳಸ್ತಾ ಇಲ್ಲ. ಇಲ್ಲಿ ಬಂದಮೇಲೆ ಒಳ್ಕಲ್ಲು ತರಿಸ್ಕೋಬೇಕು. ನೋಡೋಣ, ಅದಕ್ಕೂ ಟೈಮ್ ಐತೆ, ತರಿಸ್ಕೊಂಡ್ರೆ ಆಯಿತು. ನೋಡಿ ಈ ಥರ ಕುದಿ ಬಂದಿದೆ. ಇವಾಗ ನಾವು ರುಬ್ಬಿರುವಂತಹ ಮಸಾಲ ಖಾರನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸಹ ಒಂದು 3-4 ಸಲನಾದರೂ ಕುದಿ ಬರಬೇಕು. ಬಂದಮೇಲೆ ಇದು ಬೆಂದಿದೆ ಅಂತ ನೋಡಿ ನಮ್ಮಮ್ಮ ತೊಗೊಂಬಂದು ಹಾಕ್ತಾಯಿದ್ದಾರೆ ಖಾರನ. ಈ ಥರನೂ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಸಪೋರ್ಟು ಹಾಗೆ ನಿಮ್ಮ ಸಹಕಾರ ನಮ್ಮ ಫ್ಯಾಮಿಲಿ ಮೇಲೂ ಇರಬೇಕು ಅಂತ ಅಷ್ಟೇ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ಒಳಗಡೆ ಅಷ್ಟಕ್ಕೊಂದು ಚೆನ್ನಾಗಿ ವೀಡಿಯೋ ಕ್ಯಾಪ್ಚರ್ ಆಗೋಲ್ಲ. ಹಾಗಾಗಿ ನಾನು ಈಚೆನೇ ಬಂದು ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಈಚೆ ಅಂದರೆ ಒಳಗಡೆ ಮಾಡಿದ್ರೆ ಅಡುಗೆ ಸೌದೆ. ಫ್ರೆಂಡ್ಸ್, ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಇವತ್ತು ಚಿಕನ್ ಸಾಂಬಾರು, ಹಾಗೆ ನನ್ನ ತಂಗಿ ಇವತ್ತು ಪುದೀನ ಕಬಾಬ್ ಮಾಡಿಕೊಡ್ತೀನಿ ಅಂದರು. ಅದು ನನಗೋಸ್ಕರ ಪುದೀನ ಕಬಾಬ್ ಮಾಡಿಕೊಡ್ತೀನಿ ಅಂತ ತುಂಬಾ ಆಸೆ ಪಟ್ಟು ಮಾಡ್ತಾ ಇದ್ದಾಳೆ. ಅದು ಹೇಗಿರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದಾಳೆ ಅನಿಸುತ್ತೆ. ನೋಡೋಣ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಬಟ್ ಅವ್ರು ಕಬಾಬ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ನಾನು ಸಲ ಎಲ್ಲ ಕಬಾಬ್ ಮಾಡಿಸ್ಕೊಂಡು ತಿಂದಿದ್ದೀನಿ. ಅವ್ಳು ಬಂದಾಗೆಲ್ಲ ನಾನು ಜಾಸ್ತಿ ಬಯಸೋದು ಅವಳ ಕೈಯಲ್ಲಿ ಕಬಾಬು. ಹಾಗಾಗಿ ಕಬಾಬ್ ಮಾಡೋಕ್ಕೆ ರೆಡಿ ಆಗಿದ್ದಾಳೆ. ಅದು ಇವಾಗ ಕಲ್ತ್ಕೊಂಡು ಬಂದಿರ್ಬೇಕು ಅನಿಸುತ್ತೆ ಮೋಸ್ಟ್ಲಿ ಪುದೀನ ಕಬಾಬ್ನ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇರ್ತೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಪ್ರೋತ್ಸಾಹ ಬರುತ್ತೆ ಮುಂದೆ ಒಳ್ಳೆ ವೀಡಿಯೋಗಳನ್ನ ಹಾಕಲಿಕ್ಕೆ. ನೋಡಿ ಇವಾಗ ಕುದಿ ಬರ್ತಾಯಿತ್ತು. ಉಪ್ಪು ಬಿಡುತ್ತೆ ಅಂತ ಹೇಳಿ ನಮ್ಮಮ್ಮ ತಿರುಗ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಇವಾಗ ರೆಡಿ ಆಗೈತೆ ಸಾಂಬಾರು. ಟೇಸ್ಟ್ ನೋಡಬೇಕಂದ್ರೆ ನೈಟ್ವರೆಗೂ ಕಾಯಲೇಬೇಕು. ಯಾಕಂದರೆ ಚಂದ್ರನ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ತಿನ್ನಲ್ಲ. ಹಾಗಾಗಿ ಅಡುಗೆ ಮಾಡಿ ಇಟ್ಟಿರ್ತೀವಿ, ಬಟ್ ನೈಟೇ ತಿನ್ನೋದು.
ರೆಡಿ ಆಯಿತು ನಮ್ಮ ಚಿಕನ್ ಸಾಂಬಾರು. ಇನ್ನೂ ಅನ್ನ ಮುದ್ದೆ ಮಾಡಿಕೊಂಡು ನೈಟ್ ತಿನ್ನೋದಷ್ಟೇ. ನಿಮಗೂ ಈ ರೀತಿ ಸಾಂಬಾರನ್ನ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇದೆಯಾ? ಹಾಗಿದ್ದರೆ ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಮ್ಮಮ್ಮ ಮಾಡಿರೋ ರೆಸಿಪಿ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೂ ಕೂಡ. ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕನ್ನಿಸುತ್ತೆ. ಒಂದು ಸಲ ಟ್ರೈ ಮಾಡಿ, ಆಮೇಲೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ನಮಗೂ ಗೊತ್ತಾಗುತ್ತೆ. ಮತ್ತು ನಮ್ಮ ಫ್ಯಾಮಿಲಿ ನೋಡಿದ್ರಲ್ಲ, ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದ್ದೀವಲ್ವ? ಎಲ್ಲ ಒಗ್ಗಟ್ಟಿಂದ ತುಂಬಾ ಖುಷಿಯಾಗಿರ್ತೀವಿ. ನಾನು, ನನ್ನ ತಂಗಿ, ನಮ್ಮಪ್ಪ, ಅಮ್ಮ, ನಮ್ಮ ಪಾಪು ತುಂಬಾ ಖುಷಿಯಾಗಿದ್ದೀವಿ. ಹಾಗೆ ಎಲ್ಲರೂ ಖುಷಿಯಾಗಿರಲಿ ಅಂತ ಬಯಸ್ತೀವಿ. ಯಾಕಂದರೆ ನಮ್ಮ ಸಂತೋಷನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಮ್ಮಮ್ಮ ತಲೆ ಕೆರಿತಾಯಿದ್ರು. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ತಗೊಂಬಂದು ಕಟ್ ಮಾಡಿ ಸಾರು ಮೇಲೆ ಉದುರಿಸ್ತಾಯಿದ್ರು. ಯಾಕಂದರೆ ರುಚಿಯಾಗಿರುತ್ತೆ, ಹಾಕಬೇಕು ಅಂತ ಅವರೇ ಹೇಳಿದ್ದು. ನನ್ನ ತಂಗಿ ಮಾತಾಡ್ತಾ ಇದ್ದಾಳೆ, ಪುದೀನ ಕಬಾಬ್ ಮಾಡಿಬಿಟ್ಟು ಪೂರ್ತಿ ಸುಸ್ತಾಗಿಬಿಟ್ಟಿದ್ದಾಳೆ ಪಾಪ ಅವಳು. ಅಕ್ಕ 1 ವೀಕಲ್ಲಿ ಬರ್ತೀನಿ ಅಂತಾಳೆ. 1 ವೀಕಲ್ಲ, 3 ಮಂತ್ ಆದರೂ ಮನೆ ಕಡೆ ಮುಖಾನೇ ತೋರಿಸಲ್ಲ. ಕೆಲಸ ಅಂತಿರ್ತಾಳೆ. ಪಾಪ ಏನು ಮಾಡೋದು, ಕಮಿಟ್ಮೆಂಟ್ ಅನ್ನೋದು ಇರ್ತಾವಲ್ಲ. ಮನೆ ನೋಡ್ಕೋಬೇಕು, ನಮ್ಮನ್ನು ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಾ ದೊಡ್ಡ ಜವಾಬ್ದಾರಿ ಅವ್ರ ತಲೆ ಮೇಲೈತೆ. ನೋಡಿ, ನಮ್ಮ ಅಪ್ಪಾಜಿ ಈವ್ನಿಂಗು ಕುರಿ ಮೇಯಿಸ್ಕೊಂಡು ಬಂದರು. ಪಾಪುನ ಆಟ ಆಡಿಸ್ತಾ ಇದ್ದರು. ನಾನು ಸುಮ್ಮನೆ ಕೂತ್ಕೊಂಡು ಅವಳ ಮೊಮ್ಮಗಳನ್ನ ವಿಡಿಯೋ ಮಾಡ್ತಾಯಿದ್ದೆ. ಗಾಡಿ ಓಡಿಸು ಅಂತ ಹೇಳಿ ಗಾಡಿ ಮೇಲೆ ಕೂರಿಸಿ ಇದು ಮಾಡ್ತಾಯಿದ್ರು. ಆ್ಯಕ್ಚುಲಿ ನನ್ನ ತಂಗಿ ಗಾಡಿ ತೊಗೊಂಡಿದ್ದೆ ಅವಳಿಗೋಸ್ಕರ. ಎಲ್ಲೂ ತಿರ್ಗಾಡೋದು ಬೇಡ, ಬಸ್ಸಿಗೆಲ್ಲ ಕಾಯೋದು ಬೇಡ, ಪಾಪುನ ಹಾಸ್ಪಿಟ್ಲಿಗೆಲ್ಲಾದರೂ ಕರ್ಕೊಂಡೋಗೋದಾದರೆ ಅಂತ ಹೇಳಿ. ಹಾಗಾಗಿ ಗಾಡಿ ಕೊಡಿಸಿದ್ಲು. ತುಂಬಾ ಜವಾಬ್ದಾರಿ ಐತೆ ಅವಳ ತಲೆ ಮೇಲಂತೂ. ಈವ್ನಿಂಗ್ ಆಯ್ತಲ್ಲ, ಹಾಗಾಗಿ ಟೀ ಇಡ್ತಾಯಿದ್ರು ನಮ್ಮಮ್ಮ. ಯಾಕಂದರೆ ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ, ಸುಮ್ಮನೆ ಅಡುಗೆ ಮಾಡೋದೇ, ಆ ಕೆಲಸ ಈ ಕೆಲಸ ಮಾಡೋದೇ ಆಯಿತು. ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಟೀ ಮಾಡ್ತಾಯಿದ್ರು ಅಮ್ಮ. ಈಚೆನೇ ಟೀ ಮಾಡ್ತಾಯಿದ್ರು, ಒಳಗಡೆ ಮಾಡಲಿಲ್ಲ. ನಮ್ಮ ಅಪ್ಪಾಜಿ ಪಾಪುನ ಕೂರಿಸಿ ಆಡಿಸ್ತಾಯಿದ್ರು. ಅವಳಂತೂ ಬಿಡಿ, ಅವರ ಅಜ್ಜ, ಅವ್ರ ಅಜ್ಜಿ, ಅವ್ರ ಚಿಕ್ಕಮ್ಮ ಇದ್ದರೆ ಸಾಕು ಅವಳಿಗೆ. ನಾನು ಬೇಕೇ ಇಲ್ಲ ಅವಳಿಗೆ. ಅಷ್ಟು ಚೆನ್ನಾಗಿ ಆಡ್ತಾಯಿರ್ತಾಳೆ. ನಾನು ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾಯಿದ್ದೀನಿ. ನಮ್ಮಮ್ಮ ಏನೋ ಡೀಪ್ ಡಿಸ್ಕಷನ್ ಮಾಡ್ತಾಯಿದ್ರು, ಏನೇನೋ ಹೇಳ್ತಾಯಿದ್ರು. ನಮ್ಮ ಅಪ್ಪಾಜಿ ಅದನ್ನು ಸುಮ್ಮನಿರು ಅಂತಾಯಿದ್ರು ಅಷ್ಟೇ. ತುಂಬಾ ಕಾಮಿಡಿ ಮಾಡ್ತಾಯಿದ್ರು. ತುಂಬಾ ಕಾಮಿಡಿ ಅನಿಸುತ್ತೆ. ನಮ್ಮ ಫ್ಯಾಮಿಲಿ ತುಂಬಾ ಖುಷಿಯಾಗಿದ್ದೀವಿ. ನಾನು ನಮ್ಮ ಅಪ್ಪಾಜಿ ಪಕ್ಕ ಹೋಗಿ ಕೂತ್ಕೊಂಡು ಪಾಪುನ ಮಾತಾಡಿಸ್ತಾ ಇದ್ದೆ. ಅವಳು ಮಾತಾಡ್ತಾ ಇದ್ಲು. ಒಂದು ಸ್ವಲ್ಪ ಅಷ್ಟಕ್ಕೊಂದು ಕ್ಲಾರಿಟಿ ಬಂದಿಲ್ಲ ವಿಡಿಯೋ. ತುಂಬಾ ಖುಷಿಯಾಗುತ್ತೆ ಈ ರೀತಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಾಫಿ, ಟೀ, ಊಟ ಎಲ್ಲ ಮಾಡೋದು ತುಂಬಾ ರೇರು ಇವಾಗಂತೂ. ಈ ಜನ್ರೇಷನಲ್ಲಿ ಕೆಲಸ ಅಂದ್ಕೊಂಡು ತಿರುಗಾಡ್ತಾಯಿದ್ರೆ, ಅದರಲ್ಲೂ ನಮ್ಮ ಫ್ಯಾಮಿಲಿ ತುಂಬಾ ಒಂದು ಸ್ವಲ್ಪ ಪರವಾಗಿಲ್ಲ. ಯಾವುದಕ್ಕಾದ್ರೆ ಟೈಮ್ ಕೊಡ್ತಾರೆ ನಮ್ಮ ಅಪ್ಪಾಜಿ, ಅಮ್ಮ. ನನ್ನ ತಂಗಿನೂ ಬಂದಾಗಂತೂ ತುಂಬಾ ಖುಷಿಯಾಗಿರುತ್ತೆ ನಮ್ಮ ಫ್ಯಾಮಿಲಿ. ಅವಳು ಬಂದರೆ ಸಾಕು, ಏನೋ ಒಂಥರ ಮನೆ ಒಳಗಡೆ ಖುಷಿ ಸಂತೋಷ ಜಾಸ್ತಿ ಇರುತ್ತೆ. ಯಾಕಂದರೆ ಅವಳು ಇಲ್ಲ ಅಂದರೆ ಏನೋ ಒಂಥರ ಬಿಕೋ ಅನ್ನಿಸ್ತಾ ಇರುತ್ತೆ ಮನೆ. ಇವಾಗಂತೂ ನಮ್ಮ ಪುಟಾಣಿ ಬಂದಮೇಲಂತೂ ತುಂಬಾ ಮನೆಯೆಲ್ಲ ಸಂಭ್ರಮ ಸಡಗರ ಆ ಥರನೇ ಇರುತ್ತೆ. ಯಾಕಂದರೆ ಅವಳು ಆಡೋದು, ಮಾತಾಡೋದು ಅವೆಲ್ಲ ಏನೋ ಒಂಥರ ಖುಷಿ ಕೊಡ್ತಾ ಇರುತ್ತೆ ನಮಗಂತೂ. ಅಷ್ಟಕ್ಕೊಂದು ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ. ನೋಡಿ ನನ್ನ ತಂಗಿ ಮಾತಾಡಿಸ್ತಾ ಇದ್ದಾಳೆ ಅವಳ ಮಗಳನ್ನ. ತುಂಬಾ ನನ್ನ ಹತ್ರ ಬಿಡೋದೇ ಇಲ್ಲ. ಅವಳೇ ಎತ್ಕೊಂಡು ತಿರ್ಗಾಡ್ತಾ ಇರ್ತಾಳೆ. ಅವಳೇ ಅಮ್ಮ ಆಗಿಬಿಟ್ಟಿದ್ದಾಳೆ ಇವಾಗಂತೂ. ಅಳ್ತಾ ಇರ್ತಾಳೆ ಪಾಪು ನೆನೆಸ್ಕೊಂಡು. ಅಕ್ಕ, ನನಗೆ ಪಾಪು ನೆನಪಾಗ್ತೈತೆ ಅಕ್ಕ ಅಂತ ಅಳ್ತಾ ಇರ್ತಾಳೆ. ಬಟ್ ಏನು ಮಾಡೋದು, ಕೆಲಸದ ಬ್ಯುಸಿಲಿ ಅವಳು ಬರೋಕ್ಕಾಗಲ್ಲ ಅಷ್ಟೇ. ನಮ್ಮಮ್ಮ ಕಾಫಿ ಎಲ್ಲ ಸೋಸ್ಬಿಟ್ಟು ಬಂದು ಸುಮ್ಮನೆ ಕೂತ್ಕೊಂಡ್ರು. ನಾನೇ ಎಲ್ಲ ಎತ್ಕೊಟ್ಟೆ ಎಲ್ರಿಗೂ ಕುಡೀರಿ ಅಂತ.
ಕಾಫಿ ಕುಡಿತಾ ಇದ್ವಿ ಈವ್ನಿಂಗು. ಈ ರೀತಿ ಒಟ್ಟಿಗೆ ಕುಡಿತಾ ಇದ್ದರೆ ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿಗೊಂದು ನಿಮ್ಮ ಲೈಕ್ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ. ಕುಡಿಯೋಕ್ಕೆ ಬಿಡ್ತಾ ಇಲ್ಲ ಅವ್ರ ಅಜ್ಜಯ್ಯನೂ ಅವ್ರ ಅಜ್ಜಿನೂ, ಹಂಗೆ ಅಳ್ತಾ ಇದ್ದಾಳೆ. ತುಂಬಾ ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಈ ರೀತಿ ಫ್ಯಾಮಿಲಿಗಳು ಒಟ್ಟಿಗೆ ಇದ್ದರೆ. ನಿಮ್ಮ ಸಹಕಾರನೇ ತುಂಬ ಮುಖ್ಯ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ ನಮ್ಮ ಫ್ಯಾಮಿಲಿಗೋಸ್ಕರ. ನೋಡಿ ನಾನು ಎಣ್ಣೆ ಮಸಾಜ್ ಮಾಡ್ತಾಯಿದ್ದೆ ನನ್ನ ತಂಗಿಗೆ. ಅವಳು ಪಾಪುನ ಎತ್ಕೊಂಡು ಆಡಿಸ್ತಾ ಇದ್ಲು. ನೋಡಿ ಅವಳೇ ಅಮ್ಮ ಆಗಿಬಿಟ್ಟಿದ್ದಾಳೆ ಮಗುಗೆ, ನನಗಿಂತ ಜಾಸ್ತಿ ಖುಷಿಯಾಗುತ್ತೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅವಳು ಯಾರ ಮಕ್ಕಳೂ ಅಷ್ಟಕ್ಕೊಂದು ಎತ್ಕೊಂಡು ಅವಳು ಆಡಿಸೇ ಇಲ್ಲ. ನಾನು ಬೇಕಾದರೆ ಎತ್ಕೊಂಡು ಒಂದು ಸ್ವಲ್ಪ ಮುದ್ದಾಡ್ತಾಯಿದ್ದೆ, ಬಟ್ ಅವಳು ಬೇಡ, ನಾನು ಬೇಡ ಕಣಕ ಅನ್ನೋಳು. ಯಾರಾದರೂ ಏನಾದರೂ ಅಂದ್ಕೊತಾರೆ, ಅವ್ರು ಏನಂತಾರೋ ಇವ್ರು ಏನಂತಾರೋ, ಆಸರೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಅಂದ್ಕೊತಾರೆ. ನನಗೆ ಯಾರ ಮಕ್ಕಳು ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಕ್ಕ ಅನ್ನೋಳು. ಆದರೆ ಇವಾಗ ನನ್ನ ಮಗು ಬಂದಮೇಲಂತೂ ಒಂದು ನಿಮಿಷ ಬಿಟ್ಟಿರಲ್ಲ. ಅವಳು ಬಂದರೆ ಸಾಕು ನನ್ನ ಕೈಗೆ ಕೊಡಲ್ಲ, ಅವಳೇ ಎತ್ಕೊಂಡು ತಿರ್ಗಾ ಆಡ್ತಾ ಇರ್ತಾಳೆ. ತುಂಬಾ ಖುಷಿ ಆಗುತ್ತೆ ನನಗಂತೂ. ಅಕ್ಕ ನೀನು ಎಣ್ಣೆ ಮಸಾಜ್ ಮಾಡೋಕ್ಕ ನನಗೆ ಅಂತ ಅಂದು, ಹಾಗಾಗಿ ನಾನೇ ಎಣ್ಣೆನ ಹಚ್ಚಿ ಕೂದಲಿಗೆ ಬೈತಲೆ ತೆಗೆದೆಲ್ಲ ಒಂದೊಂದೇ ಅದು ಎಣ್ಣೆ ಹಚ್ತಾಯಿದ್ದೆ. ಯಾಕಂದರೆ ಸ್ವಲ್ಪ ಕೂದಲು ತುಂಬಾ ವೀಕ್ ಆಗಿಬಿಟ್ಟೈತೆ ಅವಳದ್ದು. ಬೆಂಗಳೂರು ವಾತಾವರಣಕ್ಕೆ ಮತ್ತು ಅಲ್ಲಿ ನೀರಿಗೆ ಕೂದಲು ತುಂಬಾ ಉದ್ರಿ ಈ ಥರ ಆಗಿಬಿಟ್ಟೈತೆ, ಒಳ್ಳೆ ಇಲಿ ಬಾಲದ ಥರ. ಹಾಗಾಗಿ ನೀನು ಎಣ್ಣೆ ಹಚ್ಚು ಅಕ್ಕ ನನಗೆ ಅಂತ ಅಂದು, ಹಾಗಾಗಿ ನಾನೇ ಎಣ್ಣೆ ಮಸಾಜ್ ಮಾಡ್ತಾಯಿದ್ದೆ. ನೋಡಿ ಇರ್ತಾಯಿಲ್ಲ ಅವ್ರ ಚಿಕ್ಕಮ್ಮ ಹತ್ರನೂ, ಅಳದೆ ಎತ್ಕೊಂಡು ತಿರ್ಗಾಡ್ಬೇಕು ಅವಳಿಗೆ. ಒಟ್ಟಲ್ಲಿ ಅವಳನ್ನ ಎತ್ಕೊಂಡು ತಿರ್ಗಾಡಿದ್ರೆ ಅವಳಿಗೆ ಖುಷಿಯಾಗಿರುತ್ತೆ. ನೈಟ್ ಆಯಿತು ಫ್ರೆಂಡ್ಸ್. ಅಂದರೆ ಚಂದ್ರ ನೋಡ್ತಾಯಿದ್ದು. ಚಂದ್ರ ಹುಡುಕಿ ಸಾಕಾಗಿ ಲಾಸ್ಟಿಗೂ ಸಿಕ್ದ. ಎಲ್ಲ ಚಂದ್ರ ನೋಡಿ ಅಲ್ಲಿ ಕಾಣಿಸ್ತಾ ಐತೆ ನಮಗೆ. ಆವಾಗ ನಾವು ಚಂದ್ರಗೆ ಪೂಜೆ ಮಾಡಬೇಕು ಅಂತ ಮನೆ ಮುಂದ್ಗಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈ ರೀತಿ ನೆಲದ ಸಾರಿಸಿ ರಂಗೋಲಿ ಹಾಕ್ತಾಯಿದ್ರು ನಮ್ಮಮ್ಮ ಮತ್ತು ನನ್ನ ತಂಗಿ. ಎಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆ ಮಾಡೋಕ್ಕೆ. ಬೇವು ಬೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ನಾವು. ಮೋಸ್ಟ್ಲಿ ಎಲ್ಲರೂ ಇದೇ ರೀತಿ ಪೂಜೆ ಮಾಡ್ತಾರೆ ಅನಿಸುತ್ತೆ, ಬಟ್ ನಾವು ಇದೇ ರೀತಿಯೇ ಮಾಡ್ತಾಯಿರ್ತೀವಿ. ಯುಗಾದಿ ಹಬ್ಬದ ದಿನ ನೋಡಿ ಪೂಜೆ ಮಾಡ್ತಾಯಿದ್ದು. ದೀಪ ಹಚ್ಚಿ ಪೂಜೆ ಮಾಡಿ ಪ್ರಸಾದ ಎಲ್ರಿಗೂ ಹಂಚೋದು ರೂಢಿ. ಹಾಗಾಗಿ ಈ ರೀತಿಯೇ ಮಾಡ್ತಾಯಿದ್ವಿ. ಮೋಸ್ಟ್ಲಿ ಎಲ್ಲರೂ ಇದೇ ರೀತಿ ಮಾಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಕಡೆ ಎಲ್ಲ ಈ ಥರ ಸಂಪ್ರದಾಯ ಐತೆ. ರಾತ್ರಿ ಕತ್ಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿಲ್ಲ, ಬಟ್ ಆದ್ರೂ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಫ್ರೆಂಡ್ಸ್ ನೀವು ಯಾವತ್ತೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು, ಹಾಗೂ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಮ್ಮ ಫ್ಯಾಮಿಲಿಯ ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾಯಿದ್ರು. ಹಾಗೆ ಚಂದ್ರ ನೋಡಿ ಇವಾಗ ಕಾಣಿಸ್ತಾ ಇದ್ದೀನಿ. ಯಾಕಂದರೆ ಅಷ್ಟಕ್ಕೊಂದು ಅಲ್ಲಿ ನಮ್ಮ ಊರ ಮಧ್ಯೆ ಒಂದು ಲೈಟ್ ಹಾಕ್ಬಿಟ್ಟಿದ್ದಾರೆ, ಅದು ಕೊಂಡು ಚೆನ್ನಾಗಿ ಕಾಣಿಸಲ್ಲ, ಅದು ತುಂಬಾ ಬೆಳಕು. ಹಾಗಾಗಿ ಇವಾಗ ಪ್ರಸಾದ ಎಲ್ರಿಗೂ ಕೊಟ್ಟರು, ನನಗೂ ಸಹ ಕೊಟ್ಟರು. ನಾನು ಎಲ್ಲರೂ ಹೋಗ್ಬಿಟ್ರು. ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದಷ್ಟಿಗೆ ನಾನು ಮತ್ತು ನಮ್ಮ ಅಮ್ಮನೂ ಹಿಡ್ದೆ ಅಷ್ಟೇ ವೀಡಿಯೋನ. ಮತ್ತು ಎಲ್ಲ ಪೂಜೆ ಆದಮೇಲೆ ನಾನು ಹೇಳ್ದಂಗೆ ನೈಟು ಊಟ ಮಾಡ್ತಾಯಿದ್ವಿ. ಚಿಕನ್ ಸಾಂಬಾರು ಹಾಗೆ ಮುದ್ದೆ. ಪುದೀನ ಕಬಾಬು ಸಪ್ರೇಟ್ ವಿಡಿಯೋ ಅದು ಮಾಡಿದ್ದೀನಿ, ಹಾಗಾಗಿ ಅದು ಸಪ್ರೇಟು ನೋಡಿ. ಪುದೀನ ಕಬಾಬು ತುಂಬಾ ಟೇಸ್ಟಿಯಾಗಿತ್ತು. ನೋಡಿ ರೆಡಿ ಆಯಿತು. ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ನಾನು ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಊಟ ಮಾಡುವಾಗ, ಬಟ್ ಯಾಕಂದರೆ ಆಗಲ್ಲ ಒಟ್ಟಿಗೆ ತಿನ್ನೋಕ್ಕೆ. ಪಾಪು ಅಳೋದ್ರಿಂದ ಮಲಗಿಸಿ ಬಂದಿದ್ದೆ. ಅಪ್ಪಾಜಿ ತೂಗ್ತಾಯಿದ್ರು. ಹಾಗಾಗಿ ನಾನು ನನ್ನ ತಂಗಿ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಅಪ್ಪಾಜಿ ಅಮ್ಮ ಊಟ ಮಾಡ್ತಾರೆ. ಹಾಗಾಗಿ ನಮ್ಮಿಬ್ಬರದೇ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಬೈರ ಬಂದು ಬಾಲ ಅಲ್ಲಾಡಿಸ್ತಾ ನಿಂತಿದ್ದ.
ನನ್ನ ತಂಗಿ ನೋಡಿ ಏನೋ ಅಂತಿದ್ದಾಳೆ ನನ್ನ ತಂಗಿ. ನಮ್ಮಮ್ಮ ಆ ಕಡೆಯಿಂದ ಈ ಕಡೆ ತಿರುಗಾಡೋದೇ ಆಗುತ್ತೆ. ಫಸ್ಟಿಗೆ ನಾನು ನನ್ನ ತಂಗಿ ಒಂದೇ ತಟ್ಟೆಯಲ್ಲಿ ತಿಂತಾಯಿದ್ವಿ. ಇವಾಗ ನೋಡಿ ಮದುವೆ ಆದಮೇಲೆ ಅವಳೇ ಬೇರೆ ತಟ್ಟೆ, ನಾನೇ ಬೇರೆ ತಟ್ಟೆಯಲ್ಲಿ ತಿಂತಾಯಿದ್ದೀವಿ. ಅವಳು ಸೂಪರಾಗಿದೆ ಅಂತ ಇದ್ಲು. ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಈ ವ್ಲಾಗು, ಮಿನಿ ವ್ಲಾಗು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್.